ಎಲ್ಲರಿಗೂ ನಮಸ್ಕಾರ ರೀ. ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ರೂಟೀನ್ ಎಲ್ಲ ಆಯಿತು. ಹಾಗಾಗಿ ಒಂದು ಸ್ವಲ್ಪ ಮಡಿಕೆ ಕಾಳು ಹುಳ ಹತ್ತಿದ್ದವು ರೀ. ಹಾಗಾಗಿ ಒಂದು ಬಿಸಿಲಿಗೆ ಹಾಕ್ಬೇಕಂತೇಳಿ ನೋಡಿ ಒಂದು ಸ್ವಲ್ಪ ನೆನೆ ಹಾಕಿದ್ರೆ ಆತು. ಮತ್ತು ಇನ್ನು ಹುಳ ಹತ್ತಿದ್ರದಕ್ಕೂ ಬರೋಂಗಿಲ್ಲ ಅಂತೇಳಿ ಒಂದು ಸ್ವಲ್ಪ ನೆನೆ ಹಾಕಿದ್ರಿ. ಒಂದಿಷ್ಟು ಬಿಸಿಲಿಗೆ ಇಟ್ಟೀನಿ. ಹಾಗಾಗಿ ಹಾಲಿದ್ದು ಒಂದು ಸ್ವಲ್ಪ ಹಾಲು ಕಾಸಿದ್ನಿ. ಮತ್ತು ಬ್ಯಾಳೆ ಕುದ್ದಿತ್ತು. ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡು ಬ್ಯಾಳೆ ಸಾರು ಮಾಡ್ಬೇಕಂತೇಳಿ ಅನ್ನಕ್ಕೆ ಇಟ್ಕೊಂಡು, ನಾವು ಕಲ್ಲುಪ್ಪು ಇಂಥದ್ದು ಯೂಸ್ ಮಾಡ್ತೀವಿ ನೋಡಿರಿ, ಬಿಕಾಸ್ ಆಫ್ ಹೆಲ್ತ್. ಮತ್ತು ಅನ್ನಕ್ಕೆ ಲಾಗ್ ಮಾಡೋಕೆ ಬಿಡಂಗಿಲ್ಲ ನೋಡ್ರಿ ನಮ್ಮ ಹುಡುಗರು, ಏಕ ಜೀವ ತಿಂತಾವೆ. ಹಾಗಾಗಿ ಸಾರು ಮಾಡ್ಬೇಕಂಥೇಳಿ ಬ್ಯಾಳೆ ಸಾರು ಮಾಡಾಕತ್ತೀನಿ ರೀ. ಅದಕ್ಕೆ ಒಂದಿಟ್ಟು ಹುಣ್ಸೆಹಣ್ಣು ಹಾಕಿದ್ರೆ ಭಾಳ ಚಲೋ ಆಗುತ್ತೆ. ಟಮಾಟಿಕಿನ ಒಂದು ಹುಣ್ಸೆಹಣ್ಣು ಕುದಿಯೋಕೆ ಹಾಕಿದ್ದು, ಅದ್ರ ಜೊತೆಗೆ ಒಗ್ಗರಣೆ ಕೊಟ್ಕೊಳಕ್ಕಾದ್ನಿ. ಎಣ್ಣೆ ಸ್ವಲ್ಪ ಹಾಕ್ಕೊಂಡೀನಿ. ಎಣ್ಣೆನ ಆಯಿಲ್ನ ಜಾಸ್ತಿ ಯೂಸ್ ಮಾಡಬಾರ್ದ್ರಿ, ಹೆಲ್ತಿಗೆ ಒಳ್ಳೆಯದಲ್ಲ. ಹಂಗಾಗಿ ಕರ್ಬೇವು ಹಾಕಿದ್ನಿ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಿ, ಬೆಳ್ಳುಳ್ಳಿ ಹಾಕಿದ್ನಿ. ನೋಡ್ರಿ ಇವ್ರದ್ದು ಧ್ವನಿ ಕೇಳಕತ್ತೈತಿ. ಇಬ್ಬರು ನಮ್ಮ ಪಂಡಿತರು. ಅದು ಹಾಕಿಂದ ಒಂದು ಸ್ವಲ್ಪ ಬ್ಯಾಳೆ ಕಟ್ಟು ಹಾಕಿಬಿಟ್ರಂದ್ರೆ ಒಂದು ಸ್ವಲ್ಪ ಕುದಿತೈತಿ ರೀ. ಅದಕ್ಕೆ ಬ್ಯಾಳಿನ ಒಂದು ಸ್ವಲ್ಪ ಕಲ್ಲಾಗ ಹರಿಬೇಕಂಥೇಳಿ ಮ್ಯಾಗದ ಕಟ್ಟು ಅಷ್ಟ ಹಾಕಿದನ್ ರೀ. ಹಾಕಿ ಖಾರ ಹಾಕಿದ್ನಿ. ಖಾರ ಹಾಕೊಂಡ್ಬಿಟ್ರೆ ಹೊತ್ತಿ ಬಿಡ್ತೈತೆ ರೀ. ಹಾಗಾಗಿ ಸ್ವಲ್ಪ ಬ್ಯಾಳೆ ಕಟ್ಟು ಹಾಕಿ ಅದನ್ನು ಒಂದು ಸ್ವಲ್ಪ ಆಮೇಲೆ ಖಾರ ಉಪ್ಪು ಹಾಕಿದ್ರೆ ಅರ್ಶಿಣ ಪುಡಿ ಹಾಕಿದ್ರೆ ಏನಾಗಲ್ಲ ರೀ, ಕುದ್ಕೊಳತ್ತೆ. ಮತ್ತು ಸ್ವಲ್ಪ ಬ್ಯಾಳೆ ಹರಿದು ಹಾಕಿ ಮಾಡಿದ್ರಂಕರ್ ಭಾಳ ಚಲೋ ಆಗತ್ತೆ ರೀ ಸಾರು. ಹಾಗಾಗಿ ಬ್ಯಾಳೆ ಹರಿಬೇಕಂತೇಳಿ ಹಿಂಡಿ ಕಲ್ಲಾಗ ಹರಿದು ಮಾಡಿದ್ರೆ ನಂಗೆ ಇಷ್ಟ ರೀ. ಟೇಸ್ಟ್ ಆಗತ್ತೆ ರೀ ಸಾರು. ಒಂದು ಸ್ವಲ್ಪ ಮಂದಗನ ಆಗುತ್ತೆ, ಇನ್ನೂ ಉಣ್ಬೇಕು ಅನ್ಸುತ್ತೆ. ಹಾಗಾಗಿ ಕಲ್ಲಾಗ ಹರಿಯಾಕತ್ತೀನಿ ನೋಡ್ರಿ. ಹರದ್ನೆ ಇವೊಬ್ಬ ನನ್ನ ಮಗ ಕಾಡ್ಸೋದ ನೋಡ್ರಿ. ರುಬ್ಬಿದ್ದೆಲ್ಲ ಆ ಸಾರಿಗೆ ನಾವು ಒಗ್ಗರಣೆ ಕೊಟ್ಟಿದ್ವಲ್ಲ ಅದಕ್ಕೆ ಹಾಕಿ ತಿರುಗಬೇಕು. ಅದಕ್ಕೊಂದ್ರೆ ಏನರ ನಮ್ಮ ಮನ್ಯಾಗ ಏನು ಸಾಂಬಾರು ಮಸಾಲೆ ನಾವೇನು ಯೂಸ್ ಮಾಡಲ್ಲ ರೀ. ಯಾವ್ದಾರ ಒಂದು ಇದ್ದಿದ್ದು ಮಸಾಲೆ ಹಾಕಿ ಅಗ್ದಿ ಸಿಂಪಲ್ಲಾಗಿ ಮಾಡ್ತೇವ್ರಿ ನಾವು ಬ್ಯಾಳೆ ಸಾರು. ಸುಮ್ಮನೆ ಅಷ್ಟು ಮಸಾಲೆ ಜಾಸ್ತಿ ಸುಮ್ಮನೆ ಗ್ಯಾಸ್ಟ್ರಿಕ್ಕು, ಆ್ಯಸಿಡಿಟಿ ಗೊತ್ತಲ್ಲ ರೀ. ಸಿಂಪಲ್ಲಾಗಿ ಸ್ವಲ್ಪ ಬ್ಯಾಳೆ ಸಾಂಬಾರು ಮಾಡ್ಕೊಂಬಿಡ್ತೀವಿ ನಾವು. ನೋಡಿರಿ ಕುದ್ದೆ ಬ್ಯಾಳೆ ಸಾರು, ಅನ್ನ ಟೇಸ್ಟ ಬೇರೆ ಇರೋದು. ನನಗೆ ಅಂಕರು ಸುಡ್ಡಾದಂದ್ರೆ ಭಾಳ ಇಷ್ಟ ರೀ. ಒಂದು ತಾಟ ಅನ್ನ ಹೊಡ್ಯಾಕನ ಆದರೂ ಭಾಳ ಇಷ್ಟ ಆಕತ್ತೆ ರೀ ಬಿಸಿ ಅನ್ನ ಸಾರು. ಅದ್ರ ಜೊತೆ ಉಪ್ಪಿನಕಾಯಿ, ಬಿಸಿ ಅನ್ನ ಸಾರು ಉಪ್ಪಿನಕಾಯಿ. ನೋಡಿ ಮಧ್ಯಾಹ್ನದ ಇದು ಊಟ. ಮಾರ್ನಿಂಗ್ ಅವಲಕ್ಕಿ ಹಾಕಿತ್ರಿ. ಇದು ಮಧ್ಯಾಹ್ನದ ಊಟ, ಅನ್ನ ಸಾಂಬಾರು. ಮತ್ತು ನೋಡ್ರಿ ಬಿಸಿಲು ಹೆಂಗೈತಿ ಇವತ್ತು. ಮಡಿಕೆ ಕಾಳು ನೆನೆಕಿದ್ನಲ್ರಿ, ನೆನೆದಾವ್ರಿ. ಮತ್ತು ಹಂಗಾಗಿ ಒಂದು ಸ್ವಲ್ಪ ಕಟ್ಟಿಡ್ಬೇಕಂತ ಇಡಾಕತ್ತೀನಿ ರೀ. ಮಡಿಕೆ ಹಾಸಿದ್ರೆ ಬೇಷಾಗತ್ತೆ ರೀ ಪಲ್ಯನೂ. ಹಾಗಾಗಿ ಮನ್ಯಾಗ ಹುಣ್ಸೆಹಣ್ಣು ಎಷ್ಟು ತೊಗೊಂಡಿತ್ತು ನಮ್ಮ ಹೊಲ್ದಂದ. ಹಾಗಾಗಿ ಅಂತ ಕುಂತು ನೋಡಿರಿ ಇವತ್ತಿನ ವ್ಲಾಗ್ ಎಂಡ್ ಮಾಡಾಕತ್ತೀನಿ ರೀ.